ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿರುವಂಥ ಕೆಲವೊಂದು GPS ಟ್ರ್ಯಾಕರ್ ಇರುವಂಥದ್ದು. ಇದರಲ್ಲಿ ₹150 GPS ಟ್ರ್ಯಾಕರ್ ಕೂಡ ಇರುವಂಥದ್ದು. ಇದು ಆ್ಯಕ್ಚುಲಿ GPS ಟ್ರ್ಯಾಕರ ಅಥವಾ ಡಮ್ಮಿನ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. 2 ಗ್ಯಾಜೆಟ್ ಇದೆ. ಅದರಲ್ಲಿ ಒಂದು GPS ಟ್ರ್ಯಾಕರ್ನ ₹150 ಆರ್ಡರ್ ಮಾಡಿದೆ, ಇನ್ನೊಂದನ್ನು ₹1000 ಕೊಟ್ಟು ಆರ್ಡರ್ ಮಾಡಿದೆ. ಎರಡರಲ್ಲೂ ಕೂಡ ಅಮೆಝಾನಲ್ಲಿ GPS ಅಂತ ಹಾಕಿದ್ದಾರೆ. GPS ಟ್ರ್ಯಾಕರು, ಪ್ರೆಸೈಸ್ ಟ್ರ್ಯಾಕಿಂಗು ಪ್ರತಿಯೊಂದು ಕೂಡ ಇದೆ. ಸೊ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಇಷ್ಟು ಕಡಿಮೆ ಬೆಲೆಗೆ ಒಂದು GPS ಟ್ರ್ಯಾಕರ್ ಸಿಗುತ್ತಾ ತಿಳ್ಕೊಳ್ಳೋಣ. ಅನ್ಬಾಕ್ಸ್ ಮಾಡ್ತೀನಿ, ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆನ್ನಾಗಿದ್ರೆ ಪರ್ಚೇಸ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ತುಂಬ ಕಡಿಮೆ ಬೆಲೆಯ ₹150 ಈ GPS ಟ್ರ್ಯಾಕರನ್ನು ನಾವು ಅನ್ಬಾಕ್ಸ್ ಮಾಡೋಣ. ಇದು ಸ್ಮಾರ್ಟ್ ಟ್ಯಾಗ್ ಅಂತ ಕೂಡ ಅವರು ಹೇಳ್ತಾ ಇರುವಂಥದ್ದು. ಆಪಲ್ ಅವ್ರದ್ದು ಏರ್ ಟ್ಯಾಗು, ಸ್ಯಾಮ್ಸಂಗ್ ಅವ್ರದ್ದು ಸ್ಮಾರ್ಟ್ ಟ್ಯಾಗ್ ಎಲ್ಲ ಇದೆ ಅಲ್ವಾ. ಸೊ ಆ ರೀತಿ ಇದು ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತಾರೆ. ಮಾಡುತ್ತಾ ತಿಳಿಸ್ಕೊಡ್ತೀನಿ. ಸೊ ಇದನ್ನು ಅನ್ಬಾಕ್ಸ್ ಮಾಡಿದ್ರೆ ಈ ಒಂದು ಏರ್ ಟ್ಯಾಗ್ನ ಜೊತೆಗೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್ ಸಿಗ್ತದೆ, ಇನ್ಸ್ಟ್ರಕ್ಷನ್ನು, ಏನು ವಾರಂಟಿ ಇರೋಲ್ಲ ನಿಮಗೆ, ಮತ್ತೊಂದು ಬ್ಯಾಟ್ರಿಯನ್ನು ಸಹ ಇವರೇ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಲ್ಲ. ಇದು ಬ್ಲೂಟೂತ್ 4.0 ಸಪೋರ್ಟ್ ಆಗುವಂಥ ಟ್ರ್ಯಾಕರ್ ಇದಾಗಿದೆ. ಇದರಲ್ಲಿ ಯಾವುದೇ GPS ಇಲ್ಲ ಆಯಿತಾ, ಬಟ್ ಸ್ಟಿಲ್ ಆ ಒಂದು ಅಮೆಝಾನಲ್ಲಿ GPS ಅಂತ ಹಾಕ್ಕೊಂಡಿದ್ದಾರೆ. ಇದು GPS ಇಲ್ಲ, ಇದರಲ್ಲಿ GPS ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಇದು ಕೆಲಸವನ್ನು ಮಾಡೋದಿಲ್ಲ. ಇದು ಬ್ಲೂಟೂತ್ ಟೆಕ್ನಾಲಜಿನ ಬ್ಲೂಟೂತ್ ಮುಖಾಂತರ ನಾವು ಈ ಒಂದು ಏರ್ ಟ್ಯಾಗನ್ನು, ಈ ಒಂದು ಟ್ಯಾಗನ್ನು ಆಯಿತಾ ಡಿಟೆಕ್ಟ್ ಮಾಡ್ಬೋದು. ಫಸ್ಟು ಬ್ಯಾಟ್ರಿ ಹಾಕೋಣ. ಬ್ಯಾಟ್ರಿ ಹಾಕೋದಕ್ಕೆ ಇಲ್ಲಿ ತಿರ್ಗಿಸ್ಬೇಕಾಗುತ್ತೆ. ಸೊ ಈ ಬಟನ್ನ ಒಂದು 3 ಸೆಕೆಂಡ್ ಪ್ರೆಸ್ ಮಾಡಿಟ್ಕೊಂಡ್ರೆ ಆನ್ ಆಗುತ್ತೆ. ಈ ರೀತಿ ಸೌಂಡ್ ಮಾಡುತ್ತೆ. ಸೊ ಇದು ಪೇರಿಂಗ್ ಮೋಡ್ಗೆ ಹೋಗುತ್ತೆ. ಇವ್ರದ್ದೇ ಒಂದು ಅಪ್ಲಿಕೇಶನ್ ಇದೆ ಆಯಿತಾ, ಐ ಸರ್ಚಿಂಗ್ ಅಂತ. ನೀವು ಅದನ್ನು ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಆ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತ ಅಂದರೆ ಯಾವುದೇ ರಿಜಿಸ್ಟ್ರೇಷನ್ ಕೇಳೋದಿಲ್ಲ. ಯಾರು ಬೇಕಾದರೂ ಇದು ಆನ್ ಆಗಿದೆ ಅಂತ ಅಂದರೆ ಯಾರು ಬೇಕಾದರೂ ವಿತೌಟ್ ರಿಜಿಸ್ಟ್ರೇಷನ್ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಇದು ಕನೆಕ್ಟ್ ಮಾಡ್ಕೊಬೋದು. ಒಂದು ರೀತಿ ಸೇಫೇ ಇಲ್ಲ ಅಂತ ಅನ್ಬೋದು. ಇದರಲ್ಲಿ ಆಗಲಿದಂಗೆ ಯಾವುದೇ GPS ಇಲ್ಲ, ಮತ್ತು ಈ ಒಂದು ಏರ್ ಟ್ಯಾಗು ಸ್ಮಾರ್ಟ್ ಟ್ಯಾಗ್ ರೀತಿ ಟೆಕ್ನಾಲಜಿನೇ ಯೂಸ್ ಮಾಡಲ್ಲ. ಸ್ಯಾಮ್ಸಂಗಿಂದು ಮತ್ತು ಆಪಲ್ ಏರ್ ಟ್ಯಾಗ್ ಏನು ಮಾಡುತ್ತೆ ಅಂತ ಅಂದರೆ ಆ ಡಿವೈಸ್ ಏನಿರುತ್ತಲ್ವ, ಟ್ಯಾಗ್ ಏನಿದೆ ಅದು ಲಿಟ್ರಲಿ ಐಫೋನ್ ಯೂಸ್ ಮಾಡುವಂಥ ಪ್ರತಿಯೊಬ್ಬ ಫೋನ್ಗೂ ಕೂಡ ಕನೆಕ್ಟ್ ಆಗಿ ಲೊಕೇಶನ್, ಪ್ರಿಸೈಸ್ ಲೊಕೇಶನ್ನ ಕಳಿಸುತ್ತೆ. ಸ್ಯಾಮ್ಸಂಗ್ ಸ್ಮಾರ್ಟ್ ಟ್ಯಾಗ್ ಕೂಡ ಸೇಮ್. ಎಲ್ಲ ಸ್ಯಾಮ್ಸಂಗು ಕನೆಕ್ಟ್ ಆಗಿ ಒಂದೇನೋ ಒಂದು ಡಿಫ್ರೆಂಟ್ ಲೋ ಬ್ಯಾಂಡ್ ಒಂದು ನೆಟ್ವರ್ಕ್ ಇರುತ್ತೆ. ಸೊ ಆ ಮುಖಾಂತರ ಒಂದು ಪ್ರಿಸೈಸ್ ಲೊಕೇಶನ್ನ ಆ ಒಂದು ಸ್ಮಾರ್ಟ್ ಟ್ಯಾಗ್ ಏರ್ ಟ್ಯಾಗ್ ಕೊಡ್ತವೆ. ಆದರೆ ಆ ರೀತಿ ಟೆಕ್ನಾಲಜಿಯನ್ನು ಇದು ಯೂಸ್ ಮಾಡೋದಿಲ್ಲ. ಜಸ್ಟ್ ಬ್ಲೂಟೂತಲ್ಲಿ ನೀವು ಕನೆಕ್ಟ್ ಮಾಡಿಕೊಂಡು ಡಿಟೆಕ್ಟ್ ಮಾಡ್ಬೋದು, ಸೌಂಡ್ ಮಾಡುತ್ತೆ. ಸೊ ನಿಮ್ಮ ಮನೆಯಲ್ಲೇ, ಹೊರಗಡೆ ಅಲ್ಲ, ನಿಮ್ಮ ಮನೆಯಲ್ಲೇ ಕೆಲವೊಂದು ವಸ್ತುಗಳಿಗೆ ಇದನ್ನು ಅಳವಡಿಸಿ. ಫಾರ್ ಎಕ್ಸಾಂಪಲ್ ಕೀ ಆಗಿರ್ಬೋದು, ನಿಮ್ಮ ಪೆಟ್ ಆಗಿರ್ಬೋದು, ಕೀ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ, ಪರ್ಸಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಮನೆಯಲ್ಲೇ ಇದ್ದರೆ ಮಾತ್ರ ನೀವು ಇದನ್ನು ಡಿಟೆಕ್ಟ್ ಮಾಡ್ಬೋದು. ಆ ಒಂದು ಅಪ್ಲಿಕೇಶನಲ್ಲಿ ಕನೆಕ್ಟ್ ಅಂತ ಕೇಳುತ್ತೆ. ಕನೆಕ್ಟ್ ಮಾಡಿದ ತಕ್ಷಣ ನೀವು ಅಲ್ಲಿ ಸರ್ಚ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಇದು ಸೌಂಡ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕನೆಕ್ಟ್ ಮಾಡಿ ತೋರಿಸ್ಬಿಡ್ತೀನಿ. ಸೊ ಕನೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಚೈನೀಸಲ್ಲಿ ಏನೋ ಬಂತು. ಸೊ ಕನೆಕ್ಟ್ ಆಯಿತು. ಸೊ ಈಗ ಅಲರ್ಟ್ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೆ, ಅಲರ್ಟ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇದ್ದೀರಾ, ಈ ರೀತಿ ಸೌಂಡ್ ಮಾಡೋಕ್ಕೆ ಶುರು ಮಾಡುತ್ತೆ. ಜೊತೆಗೆ ನೋಡ್ತಾ ಇದ್ರೆ ಅಪ್ಲಿಕೇಶನ್ ಸ್ಟೇಬಲ್ ಇಲ್ಲ. ಅಲರ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ನು ಕ್ಲೋಸ್ ಆಗಿ ಬ್ಯಾಕ್ ಹೋಯ್ತು. ಅದನ್ನು ಅಪ್ಡೇಟು ಮಾಡಿಲ್ಲ ಅಂತ ಅನ್ಕೋತೀನಿ ಅವರು. ಸೊ ಈ ರೀತಿ ಕೆಲಸವನ್ನು ಮಾಡುತ್ತೆ. ಸೊ ಇದು ಮನೆಯಲ್ಲೇ ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ ಆಯಿತಾ. ಸೊ ಹೊರ್ಗಡೆ ಎಲ್ಲ ನೀವು ಯಾವುದೋ ಒಂದು ಕಾರಿಗೋ ಬೈಕಿಗೋ ಇಟ್ಬಿಟ್ಟು ನೀವು ಮನೆಯಿಂದ ಟ್ರ್ಯಾಕ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಸೊ ₹150 ಏನು ಕೊಡಬೇಕು ಅದು ಕೊಟ್ಟಿದೆ. ₹150 ನಾಟ್ ಬ್ಯಾಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ನಿಮ್ಮ ಕೀ ಚೈನಿಗೆ ಇದನ್ನು ಹಾಕ್ಬಿಟ್ಟು ನೀವು ಮನೇಲೇ ಇಟ್ಕೊಂಡಿದ್ರೆ ಎಮರ್ಜೆನ್ಸಿ ಕಳೆದೋದ ಟೈಮಲ್ಲಿ ನಾವು ಫೋನ್ ಮುಖಾಂತರ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಇದು ಬ್ಯಾಟ್ರಿ ಗೊತ್ತಿಲ್ಲ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ. ಇವರಂತಾರೆ ವರ್ಷಗಟ್ಟಲೆ ಬರುತ್ತೆ ಅಂತಂದ್ರೆ, ಬಟ್ ನಂಗೆ ಅಷ್ಟೊಂದು ಬರೋ ಡೌಟ್ ಇದೆ. ಸೊ ಬ್ಯಾಟ್ರಿ ನಾವು ಯೂಸ್ ಮಾಡಿ ತಿಳ್ಕೊಬೇಕು. ಸೊ ಮೋಸ್ಟ್ಲಿ 1 ತಿಂಗಳು 2 ತಿಂಗಳು ಒಂದು ದೊಡ್ಡ ವಿಷಯ ಅಂತ ಕಾಣುತ್ತೀನಿ. ಅದರಲ್ಲಿ LED ಕೂಡ ಇದೆ. LED ಬೇರೆ ಕೊಟ್ಟವ್ರೆ, ಬೇಗ ಖಾಲಿ ಆಗಿಬಿಡುತ್ತೆ ನನಗೆ ಅನ್ನಿಸ್ದಂಗೆ. ಸೊ ಇದಿಷ್ಟು ಈ ಒಂದು ಟ್ಯಾಗು GPS ಟ್ರ್ಯಾಕರ್ ಅವ್ರ ಪ್ರಕಾರ. ₹150 ವರ್ತಿಟ್ಟು, ಬಟ್ ಸ್ಟಿಲ್ ಎಷ್ಟು ದಿನ ಕೆಲಸ ಮಾಡುತ್ತೆ ಅಂತ ಗ್ಯಾರಂಟಿ ಇಲ್ಲ. ನೆಕ್ಸ್ಟು ಔಷಾ ಅಂತ ಇದು ನೋಡ್ತಾ ಇದ್ದಾರೆ, GPS ಟ್ರ್ಯಾಕರ್ ವಿತ್ ವಾಯ್ಸ್ ಅಂತೆ. ಸೊ ಇದು ಬಾಕ್ಸ್ ನೋಡಿದ್ರೆ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋ ರೀತಿ ಇದೆ, ಬಟ್ ಐ ಡೋಂಟ್ ಥಿಂಕ್ ಆಗಿದೆ ಅಂತ. ಬರೀ ಬಾಕ್ಸ್ ಆಗಿರ್ಬೋದು ನಂಗೆ ಅನ್ನಿಸ್ತಂಗೆ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ನೋಡ್ತಾ ಇದ್ರು ಮೇಲ್ಗಡೆ GPS ಅಂತ ಇದೆ. ಔಷಾ ಅವ್ರದ್ದು ನಮ್ಮ ಬ್ರ್ಯಾಂಡ್ ನೇಮು. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ಇಲ್ಲ ನಿಮಗೆ. ಸೊ ಇದು GPS
ಟ್ರ್ಯಾಕರ್ ಅಂತೆ ಅವ್ರ ಪ್ರಕಾರ, ಆ್ಯಕ್ಚುಯಲ್ ಟ್ರ್ಯಾಕರ್ ತಿಳಿಸ್ಕೊಡ್ತೀನಿ. ಅದನ್ನು ಬಿಟ್ಟರೆ ಈ ಬಾಕ್ಸ್ ಒಳಗೆ ಒಂದು ಯೂಸರ್ ಮ್ಯಾನ್ಯುವಲ್ ಸಿಗ್ತಾ ಇದೆ. ಈ ಯೂಸರ್ ಮ್ಯಾನ್ಯುವಲ್ನಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ 2 ಭಾಷೆಯಲ್ಲಿದೆ. ಸೊ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ. ವಾರಂಟಿ ಇದಕ್ಕೂ ಕೂಡ ಸಿಗುತ್ತೆ ಅಂತ ನನಗೆ ಅನ್ಸೋದು. ನೀವು ಅಮೆಝಾನ್ ಮುಖಾಂತರ ತೊಗೊಂಡ್ರೆ ಅವರ ವಾರಂಟಿ ಸಿಗಬಹುದು. ನಂತರ ಮೈಕ್ರೋ USB ಡಾಟಾ ಕೇಬಲ್ ಕೊಟ್ಟಿದ್ದಾರೆ ಚಾರ್ಜ್ ಮಾಡೋದಕ್ಕೆ. ಸೊ ಅದನ್ನು ಬಿಟ್ಟರೆ ಬೇರೆ ಸಹ ನಮಗೆ ಸಿಗ್ತಾರೆ. ಇನ್ನು ಈ GPS ಟ್ರ್ಯಾಕರ್ ನಿಮಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಈ ಒಂದು ಟ್ರ್ಯಾಕರ್ನಲ್ಲಿ ಯಾವುದೇ ಬಟನ್ಸ್ ನಿಮಗೆ ಸಿಗ್ತಾ ಇಲ್ಲ. ಚಾರ್ಜ್ ಮಾಡೋದಕ್ಕೆ ಒಂದು ಪೋರ್ಟ್ ಇದೆ, ಗಮನಿಸ್ತಾ ಇದ್ದೀರಾ. ಸೊ ಈ ಕೇಬಲ್ ಮುಖಾಂತರ ಚಾರ್ಜ್ ಮಾಡಬಹುದು ಮತ್ತು ಸಿಮ್ ಹಾಕೋದಕ್ಕೆ ಒಂದು ಜಾಗವನ್ನು ಕೊಟ್ಟಿದ್ದಾರೆ. ಒಂದು SD ಕಾರ್ಡನ್ನು ಕೂಡ ನೀವು ಹಾಕ್ಬೋದು. ನಾನು ಆಲ್ರೆಡಿ ಸಿಮ್ ಹಾಕಿದ್ದೀನಿ, ನೋಡ್ತಾ ಇದ್ದೆ, ಏರ್ಟೆಲ್ ಸಿಮ್ಮು. ಏನಕ್ಕೆ ಅಂತ ಅಂದರೆ ಈ ಒಂದು ಡಿವೈಸ್ ಏನಿದೆ ಇದು 4Gಯನ್ನು ಸಪೋರ್ಟ್ ಮಾಡುವುದಿಲ್ಲ, 2Gಯನ್ನು ಮಾತ್ರ ಸಪೋರ್ಟ್ ಮಾಡುತ್ತೆ. ಈ ಕಾರಣದಿಂದ ಜಿಯೋ ಸಿಮ್ಮನ್ನು ಹಾಕೋದಕ್ಕೆ ಆಗೋದಿಲ್ಲ. ಸೊ 2G ಸಪೋರ್ಟ್ ಆಗುವಂಥ ವೋಡಾಫೋನ್ ಐಡಿಯಾ ಅಂದರೆ ವಿ ಅಥವಾ ಏರ್ಟೆಲ್ ಸಿಮ್ಮನ್ನು ನೀವು ಹಾಕೊಬೇಕಾಗುತ್ತೆ. ಸೊ ಇದು 2G ಸಪೋರ್ಟೆಡ್ ಡಿವೈಸು. SD ಕಾರ್ಡನ್ನು ಕೂಡ ಕೊಟ್ಟಿದ್ದಾರೆ. ರೀಸನ್ ಏನು ಅಂತ ಆಮೇಲೆ ತಿಳಿಸ್ಕೊಡ್ತೀನಿ. ಸೊ ಇದನ್ನು ನೀವು ಹಾಕಿಬಿಟ್ಟು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಸೊ ಈ ಒಂದು ಟ್ರ್ಯಾಕರ್ನ ನೀವು ನಿಮ್ಮ ಬೈಕ್ನಲ್ಲೋ, ಕಾರ್ನಲ್ಲೋ ಅಥವಾ ಯಾರ್ದೋ ಮಕ್ಕಳು ಎಲ್ಲಿರ್ತಾರೆ ಅದ್ರ ಬಗ್ಗೆ ಒಂದು ಸೇಫ್ಟಿಗೋಸ್ಕರ ಮಕ್ಕಳ ಬ್ಯಾಗ್ನಲ್ಲೋ ನಾವಿಟ್ಟು ಅಂತ ಅಂದರೆ ಆಯಿತಾ, ಚಾರ್ಜ್ ಮಾಡಬೇಕಾಗಿದೆ. ಚಾರ್ಜ್ ಇದು ಕೂಡ ಎಷ್ಟು ದಿನ ಬರುತ್ತೆ ಅಂತ ಅವ್ರು ಸ್ಪೆಸಿಫೈ ಮಾಡಿಲ್ಲ. ಇಷ್ಟು ಸಣ್ಣ ಡಿವೈಸ್ನಲ್ಲಿ ಆಯಿತಾ, ಇಷ್ಟು ಸಣ್ಣ ಡಿವೈಸ್ನಲ್ಲಿ ನೆಟ್ವರ್ಕ್ ವರ್ಕ್ ಆಗಬೇಕು ಅಂತ ಅಂದರೆ ಆಯಿತಾ, ನೆಟ್ವರ್ಕ್ ವರ್ಕ್ ಆಗಬೇಕು ಅಂದರೆ ನಂಗೆ ಅನ್ನಿಸ್ತಂಗೆ ಐ ಡೋಂಟ್ ಥಿಂಕ್ ಇದು ತುಂಬ ಜಾಸ್ತಿ ಬ್ಯಾಟ್ರಿ ಬಳಕೆ ಬರುತ್ತೆ ಅಂತ ಅನಿಸಲ್ಲ. ಒಂದು ವಾರ ಬಂದರೆ ದೊಡ್ಡ ವಿಷಯ ಅಂತ ಅನ್ಸುತ್ತೆ. ಇಷ್ಟು ಸಣ್ಣ ಡಿವೈಸಲ್ಲಿ ಎಷ್ಟು ದಪ್ಪ ಬ್ಯಾಟ್ರಿ ಇರ್ಬೋದು ನೀವು ಯೋಚನೆ ಮಾಡ್ಕೊಳ್ಳಿ. ಸೊ ನಂಗೆ ಅನ್ನಿಸ್ತಂಗೆ ಡಿಸ್ಪ್ಲೇ ಏನೂ ಇಲ್ವಲ್ಲ, ಮೋಸ್ಟ್ಲಿ ಒಂದು ವಾರ ಬರಬಹುದಾ ಅಂತ ನನ್ನ ಒಂದು ಅಭಿಪ್ರಾಯ. ಜೊತೆಗೆ ಈ ಟ್ರ್ಯಾಕರಿಂದ ಒಂದು ಮ್ಯಾಗ್ನೆಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೀವು ಮೆಟಲ್ ಆಬ್ಜೆಕ್ಟ್ ಮೇಲೆ ಈ ರೀತಿ ಈ ಟ್ರ್ಯಾಕರ್ನ ಅಂಟಿಸ್ಬೋದು. ತುಂಬ ಪವರ್ಫುಲ್ ಆಗಿರುವಂಥ ಮ್ಯಾಗ್ನೆಟ್ ಏನೂ ಅಲ್ಲ ಆಯಿತಾ. ಸ್ವಲ್ಪ ಶೇಕ್ ಆದರೂ ಕೂಡ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಬಟ್ ಸ್ಟಿಲ್ ಎಮರ್ಜೆನ್ಸಿಗೆ ಕಾರ್ನಲ್ಲೋ ಬೈಕ್ನಲ್ಲೋ ಮೆಟಲ್ ಆಬ್ಜೆಕ್ಟ್ ಮೇಲೆ ನೀವು ಇದನ್ನು ಅಂಟಿಸ್ಬೋದು. ಇದನ್ನು ಹೆಂಗಪ್ಪ ಯೂಸ್ ಮಾಡೋದು ಅಂತ ಅಂದರೆ ನೀವು ಸಿಮ್ ಹಾಕಿದ್ರೆ ಸಾಕು, ಅದೇ ಆಟೋಮೆಟಿಕ್ ಆನ್ ಆಗುತ್ತೆ. ಆನ್ ಮಾಡೋ ಅವಶ್ಯಕತೆ ಇಲ್ಲ, ಚಾರ್ಜ್ ಇದ್ರೆ ಸಾಕಿದ್ರಲ್ಲಿ. ಸೊ ಇದನ್ನು ನಿಮ್ಮ ಕಾರ್ನಲ್ಲೋ ಬೈಕ್ನಲ್ಲೋ ಇಟ್ಟಾದಮೇಲೆ ನಿಮ್ಮ ಸ್ಮಾರ್ಟ್ಫೋನಿಂದ ಈ ಒಂದು GPS ಟ್ರ್ಯಾಕರ್ನಲ್ಲಿ ಇರುವಂಥ ನಂಬರಿಗೆ 000 ಅಂತ ನೀವು ಮೆಸೇಜನ್ನು ಮಾಡಿದ್ರೆ ನಿಮ್ಮ ನಂಬರು ಈ ಒಂದು ಟ್ರ್ಯಾಕರಿಗೆ ಬೈಂಡ್ ಆಗುತ್ತೆ. ಸೊ ಆ ಒಂದು ನಂಬರ್ನಿಂದನೇ ನೀವು ಟ್ರ್ಯಾಕ್ ಮಾಡ್ಬೋದು. ಹೆಂಗಪ್ಪ ಅಂತ ಅಂದರೆ 000 ಬೈಂಡ್ ಮಾಡಿದ್ಮೇಲೆ 555 ಅಂತ ನೀವೇನಾದರೂ ಈ ನಂಬರಿಗೆ ನೀವು ಮೆಸೇಜ್ ಮಾಡಿದ್ರಿ ಅಂತ ಅಂದರೆ ಇದರಲ್ಲಿ ಒಂದು ಮೈಕ್ರೋಫೋನ್ ಕೂಡ ಇದೆ. ಅದು ವಾಯ್ಸ್ ರೆಕಾರ್ಡನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಮೈಕ್ರೋಫೋನ್ ಇದೆ. ಸೊ ಈ ಒಂದು SD ಕಾರ್ಡ್ ಹಾಕಿರ್ತೀವಲ್ಲ, ಸೊ SD ಕಾರ್ಡಿಗೆ ವಾಯ್ಸನ್ನು ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡುತ್ತೆ. ಹೌದು, ಸೊ ಇದರಲ್ಲಿ ವಾಯ್ಸ್ ರೆಕಾರ್ಡರ್ ಕೂಡ ಇರುವಂಥದ್ದು, ಅದು ಇನ್ನೊಂದು ಅಡ್ವಾಂಟೇಜು. ನಂತರ 666 ಅಂತ ಈ ನಂಬರಿಗೆ ನೀವು ಮೆಸೇಜ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಈ ನಂಬರಿಂದ ಕಾಲ್ ಬರುತ್ತೆ. ಈ ಒಂದು GPS ಟ್ರ್ಯಾಕರ್ನಿಂದ ಕಾಲ್ ಬರುತ್ತೆ ನಿಮ್ಮ ಫೋನ್ ನಂಬರಿಗೆ. ನೀವು ಎತ್ತುಬಿಟ್ಟು ಈ ಒಂದು GPS ಎಲ್ಲಿರುತ್ತೆ ಆ ಜಾಗದಿಂದ ನೀವು ಲೈವ್ ಆಗಿ ಕೇಳಿಸ್ಕೊಬೋದು ಏನು ಕಾನ್ವರ್ಸೇಷನ್ ಆಗ್ತಾ ಇದೆ ಅಂತ. ಸೊ ಇದೇನು ಸೌಂಡ್ ಮಾಡಲ್ಲ, ಇದು ಡೈರೆಕ್ಟ್ ಈ ನಂಬರಿಂದ ಈ GPS ಟ್ರ್ಯಾಕರ್ ನಿಮಗೆ ಕಾಲ್ ಮಾಡಿ ಏನೆಲ್ಲ ನಡೀತಾ ಇದೆ ಸಿಚುವೇಶನ್, ಏನೆಲ್ಲ ಆಗ್ತಾ ಇದೆ, ಯಾರು ಏನು ಮಾತಾಡ್ತಾ ಇದ್ದಾರೆ, ಸೊ ವಾಯ್ಸ್ ಕಾಲಲ್ಲಿ ನೀವು ಕೇಳಿಸ್ಕೊಬೋದು. ಸೂಪರ್ ಫೀಚರ್ ಅಂತ ಅನ್ನಿಸ್ತು, ಹೆವಿ ಯೂಸ್ಫುಲ್ ಆಗುವಂಥ ಫೀಚರ್ ಅಂತ ಅನ್ನಿಸ್ತು. ನಂತರ 777 ಅಂತ ನೀವೇನಾದರೂ ಮೆಸೇಜ್ ಮಾಡಿದ್ರಿ ಅಂತ ಅಂದರೆ ಈ ಒಂದು ಡಿವೈಸ್ ಲೊಕೇಶನ್ನ ನಿಮಗೆ ಮೆಸೇಜ್ ಮಾಡಿದೆ, ಅದನ್ನು ನೀವು ಗೂಗಲ್ ಮ್ಯಾಪ್ನಲ್ಲಿ ಓಪನ್ ಮಾಡ್ಕೊಬೋದು. ನಾನು ಚೆಕ್ ಮಾಡ್ದಂಗೆ ಇದರಲ್ಲಿ ಯಾವುದೇ GPS ಇಲ್ಲ, ಯಾವುದೇ GPS ಪ್ರಿಸೈಸ್ ಲೊಕೇಶನ್ ನಮಗೆ ಸಿಗೋದಿಲ್ಲ. ನಮಗೆ ಯಾವ ಲೊಕೇಶನ್ ಕಳಿಸುತ್ತೆ ಅಂತ ಅಂದರೆ ಇದು ಯಾವ ಟವರ್ನಲ್ಲಿರುತ್ತೆ ಒಂದು ಅಪ್ರಾಕ್ಸಿಮೇಟ್ ಲೊಕೇಶನ್, 1 ಕಿಲೋಮೀಟರ್ ರೇಡಿಯಸ್ನಲ್ಲಿ ಇರಬಹುದು ಒಂದು ಅಪ್ರಾಕ್ಸಿಮೇಟ್ ಲೊಕೇಶನ್ ನಮಗೆ ಸಿಗುತ್ತೆ ಹೊರತು ಒಂದು ಪ್ರಿಸೈಸ್ ಲೊಕೇಶನ್ ನಮಗೆ ಈ ಒಂದು GPS ಈ ಒಂದು ಡಿವೈಸ್ನ ಸಿಗೋದಿಲ್ಲ. ಸೊ ನಾನು ಇದನ್ನು GPS ಅಂತ ಸುಮ್ಮನೆ ಅಮೆಝಾನಲ್ಲಿ GPS ಅಂತ ಹಾಕೋದ್ರೆ ಎಷ್ಟು ಜನ ಅದು ನಿಜ ಅನ್ಕೊಂಡು ತೊಗೊಬೋದೇನೋ ಆಯಿತಾ, ಎಷ್ಟು ಜನ ತೊಗೊಂಡಿರ್ತಾರೆ ನಂಗೆ ಅನ್ನಿಸ್ತಂಗೆ. ಸೊ ಇದು ಆ್ಯಕ್ಯುರೇಟ್ ಲೊಕೇಶನ್ ಕಳಿಸೋದಿಲ್ಲ, ಒಂದು ಅಪ್ರಾಕ್ಸಿಮೇಟ್ ಆನ್ ಟವರ್ ಅಂಡರ್ ಆಯಿತಾ, ಟವರ್ ಅಂಡರ್ ಈ ಒಂದು ಪರ್ಟಿಕ್ಯುಲರ್ ಎದಲ್ಲಿ ಇರಬಹುದು ಅನ್ನೋ ಒಂದು ಅಪ್ರಾಕ್ಸಿಮೇಟ್ ಲೊಕೇಶನ್ ಇದು ನಮಗೆ ಮೆಸೇಜ್ ಮಾಡುತ್ತೆ. ನಂತರ ನೀವು 445 ಈ ಒಂದು ಟೆಕ್ಸ್ಟನ್ನು ಈ ನಂಬರಿಗೆ ಕಳಿಸಿದ್ರಿ ಅಂತ ಅಂದರೆ ಒಂದು ರೆಕಾರ್ಡಿಂಗ್ನ ಡಿಲೀಟ್ ಮಾಡುತ್ತೆ, ಈ ಒಂದು SD ಕಾರ್ಡಲ್ಲಿರುವಂಥ ರೆಕಾರ್ಡಿಂಗ್ನ ಡಿಲೀಟ್ ಮಾಡುತ್ತೆ. ನಂತರ ನೀವು 444 ಅಂತ ಈ ಒಂದು ಇದಕ್ಕೆ ಮೆಸೇಜ್ ಮಾಡಿದ್ರೆ ರೀಸೆಟ್ ಆಗುತ್ತೆ. ರೀಸೆಟ್ ಅಂತಂದರೆ ನೀವು ಬೇಕಾದ್ರೆ ನಂತರ ಬೇರೆ ನಂಬರಿಗೆ ಬೈಂಡ್ ಮಾಡ್ಕೊಬೋದು, ಬೇರೆ ನಂಬರಿಂದ ಇದಕ್ಕೆ ಮೆಸೇಜ್ ಮಾಡಿ ಬೈಂಡ್ ಮಾಡ್ಕೊಬೋದು. ಸೊ ಈ ರೀತಿ ಇದು ಕೆಲಸವನ್ನು ಮಾಡುತ್ತೆ. ಇದು
ಪ್ರಿಸೈಸ್ ಲೊಕೇಶನ್ನ ಕಳಿಸೋದಿಲ್ಲ. ತುಂಬ ಜನ ಪ್ರಿಸೈಸ್ ಲೊಕೇಶನ್ ಕಳಿಸುತ್ತೆ ಅಂತ ಇದು ಮಾಡುತ್ತೆ ಅಂದ್ಬಿಟ್ಟು ನೀವು ತುಂಬ ಜನ ತೊಗೊಂಡು ದುಡ್ಡನ್ನು ವೇಸ್ಟ್ ಮಾಡ್ಕೊಂಬೇಡಿ. ಒಟ್ಟಿಗೆ ವಾಯ್ಸ್ ರೆಕಾರ್ಡಿಂಗ್ ಮಾಡೋದಕ್ಕೂ ಅಂತೂ ಸೂಪರ್ ಆಗಿದೆ. ನೀವು ಆ ಮೆಸೇಜ್ ಕಳಿಸಿದ್ರೆ ಈ ನಂಬರಿಂದ ಕಾಲ್ ಬರುತ್ತಲ್ಲ, ಅದು ನನಗೆ ಹೆವಿ ಯೂಸ್ಫುಲ್ ಆಗುವಂಥ ಫೀಚರ್ ಅನಿಸ್ತು. ಕಾಲ್ ಬರುತ್ತೆ, ನೀವು ಕೇಳಿಸ್ಕೊಬೋದು. ಅದಂತೂ ಹೆವಿ ಒಂದು ಯೂಸ್ಫುಲ್ ಆಗುವಂಥ ಫೀಚರ್ ಅಂತ ಅನ್ನಿಸ್ತು. ಒಂದು ₹1,000 ವರ್ತಾ ಅಂತ ನೀವು ಕೇಳ್ತಾ ಇದ್ದೀರಾ ಅಂದರೆ ನನಗೇನೋ ಡೌಟ್. ಏನಕ್ಕೆ ಅಂದರೆ ₹1,000 ನಿಮಗೆ ಹಿಡನ್ ಕ್ಯಾಮ್ರಾಗಳೇ ಸಿಕ್ಬಿಡ್ತವೆ. ಪೆನ್ ಕ್ಯಾಮ್ರಾ ಆಗಿರ್ಬೋದು, ಹಿಡನ್ ಕ್ಯಾಮ್ರಾ, ಬಟನ್ ಕ್ಯಾಮ್ರಾ ಇವೆಲ್ಲ ಸಿಕ್ಬಿಡ್ತವೆ. ₹1,000 ಒಳಗೆ ಸಿಕ್ಬಿಡ್ತವೆ. ಸೊ ಇದಕ್ಕೆ ನಾವು ಅಷ್ಟೊಂದು ದುಡ್ಡು ಕೊಡುವಂಥದ್ದು ಏನಕ್ಕೆ ಅಂದರೆ ಸಿಮ್ ಹಾಕೋ ಆಪ್ಷನ್ ಕೊಟ್ಟಿದ್ದಾರಲ್ವ. ಸೊ ಒಂದು ಪರ್ಟಿಕ್ಯುಲರ್ ರೀಸನ್ಗೆ ಇದಕ್ಕೆ ಬೆಲೆ ಸ್ವಲ್ಪ ಜಾಸ್ತಿ ಇದೆ. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ನಂಗೆ ಅನ್ನಿಸ್ದಂಗೆ. ಸೊ 2G ಸಿಮ್ಮು ಕಾಲೆಲ್ಲ ಮಾಡುತ್ತೆ ಅನ್ನೋ ಒಂದು ಕಾರಣದಿಂದ ಬ್ಯಾಟ್ರಿ ಬ್ಯಾಕಪ್ ಕೂಡ ನಂಗೆ ಅನ್ನಿಸ್ದಂಗೆ ಜಾಸ್ತಿನ ಬರುತ್ತೆ ಅಂತ ಅನ್ಸಲ್ಲ. ಒಂದು ವಾರ ಬಂದರೆ ದೊಡ್ಡ ವಿಷಯ. ಸೊ ಇದಿಷ್ಟು ಈ ಟ್ರ್ಯಾಕರ್ಗಳ ಬಗ್ಗೆ. ನಿಮಗೆ ಯೂಸ್ಫುಲ್ ಆಗಿದೆ, ಕೆಲವು ಜನಕ್ಕೆ ಅವೇರ್ನೆಸ್ ಕೂಡ ಬಂದಿದೆ ಅಂತ ಅನ್ಕೋತೀನಿ. ಸೊ ನಾವು ಅನ್ಕೊಂಡು ತೊಗೋತೀವಿ, ಅದರೆಲ್ಲ GPS ಅಂತೆಲ್ಲ ಹಾಕಿರ್ತಾರೆ ಅಂದ್ಬಿಟ್ಟು ತೊಗೊಂಡ್ಬಿಡ್ತೀವಿ. ಬಟ್ ಆಗಿರೋದಿಲ್ಲ. ಒಟ್ಟಿಗೆ ಅದರ ಯೂಸ್ಫುಲ್ ಏನೇನಿದೆ, ಏನಂಗೆಲ್ಲ ಯೂಸ್ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇನ್ ಕೇಸ್ ನೀವು ಇದನ್ನು ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಫಿಲಿಯೇಟ್ ಲಿಂಕ್. ನೀವು ಬೇಕಾದರೆ ಪರ್ಚೇಸ್ ಕೂಡ ಮಾಡಬಹುದು. ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.